ಗಡಿ ವಿವಾದ ಉಸ್ತುವಾರಿ ಸಚಿವರನ್ನ ನೇಮಿಸಿದ ಮಹಾರಾಷ್ಟ್ರ. ಇಬ್ಬರು ಸಚಿವರನ್ನ ನೇಮಿಸಿ ಆದೇಶವನ್ನು ಹೊರಡಿಸಿದೆ ಮಹಾರಾಷ್ಟ್ರ. ಸಚಿವರಾದ ಚಂದ್ರಕಾಂತ್ ಪಾಟೀಲ್ ಹಾಗೇನೆ ಶಂಭುರಾಜ್ ದೇಸಾಯಿಯನ್ನ ನೇಮಕ ಮಾಡಲಾಗಿದೆ. ಮಹಾರಾಷ್ಟ್ರ ನೇಮಕ ಮಾಡಿದ್ರು ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನಮ್ಮ ರಾಜ್ಯ ಸರ್ಕಾರ. 7 ವರ್ಷದಿಂದ ಒಂದಲ್ಲ ಎರಡಲ್ಲ 7 ವರ್ಷದಿಂದ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಇದೇ ವಿಚಾರವ ಮುಂದೊಂದು ದಿನ ರಾಜ್ಯಕ್ಕೆ ಮುಳುವಾಗುತ್ತಾ ಅನ್ನುವಂತ ಅನುಮಾನ ಹುಟ್ಕೊಳ್ತಾ ಇದೆ. ಸರ್ಕಾರದ ಈ ನಿಲುವಿಗೆ ಗಡಿ ಭಾಗದ ಕನ್ನಡಿಗರಲ್ಲಿ ಅನಾಥ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ. ನೋಡಿ, ಸರ್ಕಾರ ಯಾವಾಗ ಎಚ್ಚೆತ್ಕೊಳ್ಬೇಕಾಗಿತ್ತು? ಬಹು ವರ್ಷದ ಹಿಂದೆಯೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಈ ಗಡಿ ವಿವಾದ ಅನ್ನೋದು, ಗಡಿ ಭಾಷಾ ವಿವಾದ ಅನ್ನೋದು ನಿನ್ನೆ ಮೊನ್ನೆಯ ಕಥೆಯಲ್ಲ. ಬಹು ವರ್ಷಗಳಿಂದ ಸಮಸ್ಯೆ ಆಗ್ತಾನೆ ಇದೆ. ಸಮಸ್ಯೆನ ನಾವು ಎದುರಿಸ್ತಾನೆ ಇದ್ದೀವಿ. ಇನ್ನಾದ್ರೂ ಕೂಡ ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅಂತಂದ್ರೆ ಸರ್ಕಾರ ಎಚ್ಚೆತ್ಕೊಳ್ಳಲ್ಲ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದಕ್ಕೆ ಅಂತ ಒಂದು ಸಮಿತಿ ರಚನೆ ಆಗತ್ತೆ. ಈ ಗಡಿ ವಿವಾದಗಳನ್ನ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೇ ಒಂದು ಸಮಿತಿ ಅಂತ ಇರುತ್ತೆ. ನಮ್ಮಲ್ಲಿ ಆ ಸಮಿತಿ ಕತೆ ಏನಾಗಿದೆಯೋ ಗೊತ್ತಿಲ್ಲ. ಯಾರು ನೇಮಕ ಮಾಡಬೇಕು, ಯಾರು ನೇಮಕ ಮಾಡಬಾರ್ದು, ಅವ್ರ ಕೆಲಸ ಏನು, ಅವ್ರ ಕಾರ್ಯವ್ಯಾಪ್ತಿ ಏನು, ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಗೊತ್ತಿಲ್ಲ. ನೇಮಕ ಯಾವಾಗ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಅನ್ನೋದು ಇಲ್ಲ. ಮಹಾರಾಷ್ಟ್ರದವರು ಯಾಕೆ ಅವ್ರ ಭಾಷಾ ವಿಚಾರಕ್ಕೆ ಗಡಿ ವಿವಾದಕ್ಕೆ ಹೋದ್ರೆ ಆ ರೇಂಜ್ನಲ್ಲಿ ರೊಚ್ಚಿಗೆ ಹೇಳ್ತಾರೆ ಅಂತಂದ್ರೆ ಇದೇ ಕಾರಣಕ್ಕೆ. ಅವರಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇದೆ. ಮತ್ತು ಅವರ ಭಾಷಾ ವಿವಾದ ಬಂದಾಗ ತಮ್ಮ ಅಸ್ಮಿತೆಯ ವಿಚಾರ ಅಂತ ಅವ್ರು ಏನೇನು ಕ್ರಮಗಳನ್ನು ಕೈಗೊಳ್ಬೇಕು ಆ ಕ್ರಮಗಳನ್ನು ಕೈಗೊಳ್ತಾರೆ. ನಮ್ಮಲ್ಲಿ ಯಾವುದು ಸರಿ ಇದೆ ಅಂತ ಹೇಳಬೇಕು, ಯಾವ್ದು ಸರಿ ಇಲ್ಲ ಅಂತ ಹೇಳಬೇಕು. ಹಾಗಿದ್ರೆ ನಮ್ಮಲ್ಲಿ ನೇಮಕ ಯಾವಾಗ? 2015ರಿಂದ 18ರವರೆಗೆ ಮಾತ್ರ ಬೆಳಗಾವಿ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡ್ತಾರೆ. 15ರಿಂದ 18ರವರೆಗೆ. ಆಮೇಲೆ ಇವರೇ ಡಿಕ್ಲೇರ್ ಮಾಡ್ಕೊಬಿಟ್ರು ನಮ್ಗೇನು ಸಮಸ್ಯೆನೇ ಬರಲ್ಲ ಗಡಿಯಲ್ಲಿ ಸಂಬಂಧಪಟ್ಟಂತೆ ಅಂತ. ಆನಂತರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಉಸ್ತುವಾರಿ ಸಚಿವರ ನೇಮಕಕ್ಕೆ ಹಿಂದೇಟು ಹಾಕ್ತಾರೆ. ಕಾಂಗ್ರೆಸ್ ಬಿಜೆಪಿ ಇಲ್ಲ, ಅವರು ಇವರು ಅಂತಿಲ್ಲ, ಎರಡೂ ಪಕ್ಷದವ್ರದ್ದು ಇದೇ ಕತೆ. ಮಹಾರಾಷ್ಟ್ರದ ಇಬ್ಬರು ಸಚಿವರು ಮುಖ್ಯಮಂತ್ರಿಯ ಅಧ್ಯಕ್ಷತೆಯಲ್ಲಿ ಉನ್ನತ ಸಮಿತಿ ರಚನೆ ಮಾಡ್ಕೊಂತಾರೆ. ಆದರೆ ಕರ್ನಾಟಕದಲ್ಲಿ ಒಬ್ಬರೇ ಒಬ್ರು ಗಡಿ ಉಸ್ತುವಾರಿ ಸಚಿವರಿಗಿಲ್ಲ. ಈ ಸಚಿವರುಗಳಿಗೂ ಕೂಡ ನಾವು ಹೋಗಬೇಕು ಮಾಡಬೇಕು ಅನ್ನೋದಿಲ್ಲ. ಕಳೆದ 2022ರಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ತೀವ್ರ ವಿಕೋಪಕ್ಕೆ ಹೋದಂಥ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ 2 ರಾಜ್ಯಗಳ ಮುಖ್ಯಮಂತ್ರಿ ಸಭೆ ನಡೆಸ್ತಾರೆ. ಈ ಸಭೆಯಲ್ಲಿ ಗಡಿ ಸಮನ್ವಯ ಸಾಧಿಸೋಕೆ ತಲಾ 3 ಸಚಿವರ ನೇಮಕಕ್ಕೆ ಸೂಚನೆನೇ ಬರುತ್ತೆ. 2 ರಾಜ್ಯಗಳಿಗೆ ಸೂಚನೆಯನ್ನ ಕೇಂದ್ರ ಗೃಹ ಸಚಿವರು ನೀಡ್ತಾರೆ. 6 ಸಚಿವರನ್ನ ಒಳಗೊಂಡ ಸಮನ್ವಯ ಸಮಿತಿ ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಈವರೆಗೂ ಯಾವ ಸರ್ಕಾರವೂ ಕೂಡ ಅಮಿತ್ ಶಾ ಸೂಚನೆಯನ್ನ ಪರಿಗಣಿಸಿಯೇ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೋರಾಟಗಾರರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರಾದಂಥ ಅಶೋಕ್ ಚಂದ್ರಗಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಇದು ಬಹಳಷ್ಟು ಬಾರಿ ನಾವು ಮಾತಾಡಿದ್ದೀವಿ. ಯಾವಾಗ ನೋಡಿದ್ರು ನಿರ್ಲಕ್ಷ್ಯ. ಒಂದು ಸಮಿತಿ ಮಾಡ್ಕೊಳ್ಬೇಕು, ಅದಕ್ಕೆ ಸಚಿವರುಗಳನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು. ಹಾಗಿದ್ರೆ ನಮ್ಮ ಸರ್ಕಾರದ ಅರಿವಿಗೆ ಬರೋದೇ ಇಲ್ವಾ ಸರ್? ಮಹಾರಾಷ್ಟ್ರದಲ್ಲಿ ಅವ್ರು ತೋರಿಸುವಂತ ಅಸ್ಮಿತೆಯ ವಿಚಾರ ಬಂದಾಗ ಒಗ್ಗಟ್ಟಾಗೋದು, ಸಮಿತಿ ರಚನೆ ಮಾಡ್ಕೊಳ್ಳೋದು, ಹೋರಾಡೋದು ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸರ್? ಯಾವ ಸರ್ಕಾರ ಬಂದ್ರು ಇದೇ ಕತೆ. ನಾನು 40 ವರ್ಷದಿಂದ ಕನ್ನಡ ಹೋರಾಟದಲ್ಲಿ ಇದ್ದೇನೆ, ಸಾಕಷ್ಟು ಸರ್ಕಾರಗಳನ್ನು ನೋಡಿದ್ದೇನೆ. ಇವರಿಗೆ ಬೆಳಗಾವಿಯನ್ನು ಉಳಿಸ್ಕೋಬೇಕು ಅಂತ ಕಾಳಜಿನೇ ಇಲ್ಲ, ಚಿಂತೆನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಮರಾಠಿ ಮತಗಳ ಮೇಲೆ ಮಾತ್ರ ಕಣ್ಣು. ಗಡಿ ಭಾಗದಲ್ಲಿ 1-2-3 ಲಕ್ಷ ಮರಾಠಿ ಮತ ಇದಾವೆ. ಅವ್ರನ್ನ ಪ್ಲೀಸ್ ಮಾಡ್ಲಿಕ್ಕೆ ಎಲ್ಲಾ ರೀತಿ ಸರ್ಕಾರ ನಮ್ಮ ಪಕ್ಷದ ನಾಯಕರು ಮಾಡ್ತಾ ಇದಾರೆ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಶಿವಾಜಿ ಪ್ರತಿಮೆಗಳನ್ನ ಸ್ಥಾಪನಾ ಮಾಡ್ತಾ ಹೋಗೋದು, ಮರಾಠಿಗರನ್ನ ಓಲೈಕೆ ಮಾಡೋದು, ಬೆಳಗಾವಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ನಾ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ನೋಡಿದ್ದೇನೆ. ರಾಮಕೃಷ್ಣ ಹೆಗಡೆ ಇರ್ಬೋದು, ಬಂಗಾರಪ್ಪನ ಇರ್ಬೋದು, ಧರ್ಮ್ ಸಿಂಗ್ ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು. ಆದ್ರೆ ಈ ಸರ್ಕಾರ ನನಗೆ ಆಶ್ಚರ್ಯ. ಇದೇ ಸಿದ್ದರಾಮಯ್ಯನವರು 2013ಕ್ಕೆ ಅಧಿಕಾರಕ್ಕೆ ಬಂದಾಗ ಎಸ್.ಕೆ. ಪಾಟೀಲ್ರನ್ನ ಗಡಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರು. 3 ವರ್ಷ ಅವರಿದ್ರು. ಇದೇ ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. 83ರ ಕನ್ನಡ ಕಾವಲು ಸಮಿತಿ 2ನೇ ಸರ್ಕಾರ ಬಂದಾಗ ಮೊಟ್ಟ ಮೊದಲ ಅಧ್ಯಕ್ಷರೇ ಸಿದ್ದರಾಮಯ್ಯ. ಅವ್ರಿಗೆ ಹೋಗಿ ಒತ್ತಾಯ ಮಾಡಿದಾಗ ಎಸ್.ಕೆ. ಪಾಟೀಲ್ರನ್ನ 3 ವರ್ಷ ಇದ್ರು. 2018ರ ಅಧಿಕಾರಕ್ಕೆ ಬಂದಂತ ಕುಮಾರಸ್ವಾಮಿ ತಮಿಳ್ ಸರ್ಕಾರ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಈ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ. ನೋಡಿ, ಮಹಾರಾಷ್ಟ್ರದಲ್ಲಿ ಕೇವಲ 15 ದಿವಸಗಳ ಹಿಂದೆ ಬೆಳಗಾವಿ MES ಸ್ಟೇಷನ್ ಹೋಗಿ ಅಲ್ಲಿ ಏಕನಾಥ್ ಶಿಂದೆ ಅವ್ರನ್ನ
ಇವ್ರ ಶಿವಸೇನಾ ನಾಯಕರನ್ನೆಲ್ಲ ಭೇಟಿಯಾಗಿ ಬಂದು 15 ದಿವಸದಲ್ಲಿ ನಿನ್ನೆ ಮೊನ್ನೆ ಅಧಿಕೃತ ಆದೇಶ. ಶಂಭುರಾಜ್ ದೇಸಾಯಿ, ಜಯೇಂದ್ರ ಪಾಟೀಲ್ ಇಬ್ರು ಗಡಿ ಉಸ್ತುವಾರಿ ಮಂತ್ರಿಗಳು. ಇದ್ರ ಮೀನಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಾಗಿ ಒಂದು ಉನ್ನತಾಧಿಕಾರ ಸಮಿತಿ ಇದೆ. ನಮ್ಮ ಸರ್ಕಾರ 2004ರಿಂದ ಇರುವಂತ ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆ ಆಗಲಿ, ಈ ಗಡಿ ವಿಸ್ತಾರ ಬಗ್ಗೆ ಯಾವುದು ಕಾಳಜಿ ಇಲ್ಲ. ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು, ಮಂತ್ರಿಗಳು ಮಾತ್ರ ಮರಾಠಿ ಮತಗಳ ಮೇಲೆ ಕಣ್ಣಿಟ್ಟು ಮೌನ ವಹಿಸ್ಬಿಡ್ತಾರೆ. ಮಣ್ಣು ನೋಡಿದ್ರಲ್ಲೂ ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಏನಾಯ್ತು? ಯಾರು ಬಾಯ ಬಿಡ್ಲಿಲ್ಲ. ಕನ್ನಡ ಸಂಘಟನೆ ಹೋರಾಟ ಮಾಡಬೇಕು. ಅವರು ಹೋರಾಟ ಮಾಡಿ ತೀವ್ರಗೊಂಡ ಉಭಯ ರಾಜ್ಯಗಳಲ್ಲಿ ಉದ್ವಿಗ್ನ ವಾತಾವರಣ ಆಯ್ತು. ಉದ್ವಿಗ್ನ ವಾತಾವರಣ ಆದಾಗ ಅವಾಗ ಸಿಎಂ ಅವರು ಅಧಿಕಾರ ಸಭೆ ಕರೆದು ಮಹಾರಾಷ್ಟ್ರ ಚೀಫ್ ಸೆಕ್ರೆಟರಿ ಮಾತಾಡ್ರಪ್ಪ, ಮಹಾರಾಷ್ಟ್ರ ಡಿಜಿಗಳು ಮಾತಾಡ್ರಪ್ಪ ಅಂತ ಹೇಳಿದ್ರು. ಅಂದ್ರೆ ಇವರು ಗಡ್ಡಿಗೆ ಬೆಂಕಿ ಎತ್ತಾಗ ಬಾವಿ ತೋಡಿ ಕೆಲಸ ನಮ್ಮ ಸರ್ಕಾರದವರು ಮಾಡ್ತಾ ಇದ್ದಾರೆ. ಇದೇನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಏನಾದ್ರೂ ಎಡವಟ್ಟಾದ್ರೆ ಅದರಂತ ಅನಾಹುತಿ ಯಾವುದೂ ಅಲ್ಲ. ಮುಖ್ಯಮಂತ್ರಿಗಳಿಗೆ ಬಹಳ ನಾವು ವಿನಯಪೂರ್ವಕ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಸರಿಯಲ್ಲ, ಈ ರೀತಿ ನೀವು ನಿರ್ಲಕ್ಷ್ಯ ವಹಿಸೋದು ಸರಿಯಲ್ಲ. ಕನ್ನಡ ಹೋರಾಟಗಾರ ಏನಾದ್ರು ಮಾಡಿ ಕೇಸ್ ಹಾಕಿ ಆ ಹೋರಾಟವನ್ನ ತುಳಿಯುವಂತ ಕೆಲಸ ಮಾಡ್ತಾರೆ. ಮಹಾರಾಷ್ಟ್ರ ಮತ್ತು ಶಿವಸೇನೆ ಎಂಎಸ್ ಅವರು ಇತ್ತೀಚಿನ ವರ್ಷಗಳಲ್ಲಿ ಅವ್ರ ಚಟುವಟಿಕೆ ಬೆಳಗಾವಿಯಲ್ಲಿ ಹೆಚ್ಚಾಗ್ತಾ ಇದೆ. ನಾವು ಗಡಿ ಉಸ್ತುವಾರಿ ಸಚಿವರು HK ಪಾಟೀಲ್ ಮಾಡಬೇಕು. ಯಾಕಂದ್ರೆ ಗಡಿ ಬಗ್ಗೆ ಅವ್ರಿಗೆ ಆಳವಾದ ಅಭ್ಯಾಸ ಇದೆ. ಅವ್ರ ತಂದೆ KH ಪಾಟೀಲ್ರು 72ರಲ್ಲಿ ಅರಸು ಗೌರ್ಮೆಂಟ್ದಾಗ ಉಸ್ತುವಾರಿ ಸಚಿವರಿದ್ರು. ಏನ್ ಹೇಳಿದ್ರು ಸಹಿತ ನಮ್ಮ ಸರ್ಕಾರಕ್ಕೆ ಒಂದು ಜ್ಞಾನ ಕಿವುಡೋ ಏನು ನಮಗೂ ತಿಳಿತಾ ಇಲ್ಲ. ಇದಕ್ಕಾಗಿ ನಾವು ಅನಿವಾರ್ಯವಾಗಿ ಹೋರಾಟ ಮಾಡ್ಕೊಳ್ಳಬೇಕಾಗ್ತದೆ. ಸರ್, ಈಗ ನೀವು ಹೇಳ್ದಂಗೆ ಬಹು ವರ್ಷಗಳ ಬೇಡಿಕೆ, ಬಹುದಿನಗಳ ಬೇಡಿಕೆ. ಈಗ ಗಡಿ ವಿವಾದ ಅನ್ನೋದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ, ಮುದ್ದಿಂದನೂ ಆಗ್ತಾ ಇದೆ. ಈಗ ಮತ್ತೆ ಅದು ಅತಿರೇಕದ ವರ್ತನೆ ಆಗ್ತಾ ಇದೆ. ಸೊ ಇಷ್ಟಾದ್ಮೇಲೂ ಇದ್ರ ಬಗ್ಗೆ ಒಂದು ಯೋಚನೆ ಅನ್ನೋದು ಬರಲ್ವಲ್ಲ ನಮ್ಮ ನಾಯಕರುಗಳಿಗೆ? ಯಾಕೆ ಮಹಾರಾಷ್ಟ್ರದವರ ಮುಂದೆ ಬೇಕು ಅಂತಲೇ ಈ ಥರದೊಂದು ಮರಾಠಿ ಓಟುಗಳು ನಮಗೆ ಕಳ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥ ಚಿಂತೆಯೋ, ಅಥವಾ ರಿಸ್ಕ್ ಯಾಕೆ ಕೈಗೊಳ್ಬೇಕು ಅಂತನೋ, ಅಥವಾ ಏನ್ ಕತೆ ಅಂತ ಇದೆ? ಹೀಗೆ ಬಿಟ್ರೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ಬೋದು? ಅವ್ರಿಗೆ ಏನಿಲ್ಲ, ಅವ್ರಿಗೆ ಮರಾಠಿ ಓಟ್ಗಳು ಬರಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ ನೋಡು ಪೈಪೋಟಿ ಇದೆ. ನಮಗ್ ಓಟ್ ಬರಬೇಕು, ನಮಗ್ ಓಟ್ ಬರಬೇಕು ಅಂತೇಳಿ ಎಲ್ಲರೂ ಶಿವಾಜಿ ಬೆನ್ ಹತ್ಬಿಟ್ಟಿದ್ದಾರೆ. ಶಿವಾಜಿ ರಾಷ್ಟ್ರ ಪುರುಷ, ಅವ್ರನ್ನ ಹೋಗಿ ಭಾಷಾ ವ್ಯವಹಾರ ಕೇಳ್ಕೊಂಡ್ಬಂದಿದ್ದಾರೆ. ಶಿವಸೇನೆ ಎಂಎಸ್ ಅವ್ರು ನಮ್ಗೆ ಶಿವಾಜಿ ಅವ್ರ ಬಗ್ಗೆ ಗೌರವ ಇದ್ದೇ ಇರ್ತದೆ. ಅದನ್ನ ಅವರು ಒಂದು ಭಾಷೆಗೆ ಒಂದು ಸಮಿತಿ ಎಂಎಸ್ಗೆ ಸೀಮಿತಗೊಳಿಸಿದ್ದಾರೆ. ಇವ್ರೇನು 4 ಶಿವಾಜಿ ಪ್ರತಿಮೆ ಹಾಕೋದು, ಹಳ್ಳಿಗಳಲ್ಲಿ ಮರಾಠಿಗರನ್ನ ಪ್ಲೀಸ್ ಮಾಡೋದು, ಅವ್ರಿಗೆ ಫಂಡ್ ಕೊಡೋದು, ಮುಗೀತು. ವಿಧಾನಸಭೆಯೋ ಲೋಕಸಭಾ ಚುನಾವಣೆಯಲ್ಲಿ ಮತ ಗಳಿಸೋದು. ನಾಯನಂತ ನೀವು ರಾಜಕಾರಣ ಮಾಡುವಂತ ಮಾಡ್ರಿ. ಆದ್ರೆ ಗಡಿ ನಾಡು ಹಿತವನ್ನ ಬಲಿ ಕೊಟ್ಟು, ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಇವ್ರು ರಾಜಕಾರಣ ಮಾಡುವುದಾದ್ರೆ ನಾವು ತೀವ್ರವಾಗಿ ವಿರೋಧ ಮಾಡ್ತೇವೆ. ಮೊನ್ನೆ ಬೆಂಗಳೂರು ಸಂಘಟನೆ ಬೆಳಗಾವಿ ಬಂದು ಸಾಕಷ್ಟು ಇದು ಹೋರಾಟ ಮಾಡಿದ ಫಲವಾಗಿ ಅದು ಆ ಕಂಡಕ್ಟರ್ ಮೇಲಿನ ಕೇಸ್ ವಾಪಸ್ ಮಾಡಿದ್ರು. ಯಾರೋ ಒಬ್ಬ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿದ್ರು. ಆದ್ರೆ ಪ್ರತಿ ಸಲ ಸರ್ಕಾರ ಮಾಡಬೇಕಾದಂತ ಕರ್ತವ್ಯವನ್ನ ಮಾಡ್ತಾರೆ. ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ಬೇಕಾ? ಸರ್ಕಾರಕ್ಕೆ ಏನ್ ಜವಾಬ್ದಾರಿ ಇಲ್ಲ? ಮುಖ್ಯಮಂತ್ರಿ ಏನ್ ಜವಾಬ್ದಾರಿ ಇಲ್ಲ? DK ಶಿವಕುಮಾರ್ ಜವಾಬ್ದಾರಿ ಇಲ್ಲ? ನಮ್ಮ ಜಿಲ್ಲೆ ಪ್ರತಿನಿಧಿಗಳು ರಾಜಕೀಯ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ? CM DCM ಅವ್ರ ನೇರವಾಗಿ ನಾವು ಕ್ವಶನ್ ಮಾಡ್ತಾ ಇದ್ದಾನೆ. ಯಾಕೆ ನೀವು ಮಾಡ್ತಾ ಇಲ್ಲ? ನಾಳೆ ಹಂಗ್ರೆ ಏನಾದ್ರು ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆ ಏನಾದ್ರು ಎಡವಟ್ಟಾದ್ರೆ ಯಾರು ಹೊಣೆ? 2004ರಿಂದ ಅದು ಕೇಸ್ ಪೆಂಡಿಂಗ್ ಇದೆ. ಅಲ್ಲಿ ದಿಲ್ಲಿಗೆ ಹೋಗಿ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡೋ ಅಷ್ಟು ವ್ಯವಧಾನ ಇಲ್ಲ, ಚರ್ಚೆ ಮಾಡಿಲ್ಲ. ನನ್ನ ಮಾಹಿತಿ ಪ್ರಕಾರ ದಿಲ್ಲಿಯಲ್ಲಿ ಲೀಗಲ್ ಟೀಮ್ ಇದೆ, ಅದ್ರ ಚರ್ಚೆ ಮಾಡೋದಿಲ್ಲ. ರಾಜ್ಯ ಇಲ್ಲಿ ಒಂದು ಗಡಿ ಸಂರಕ್ಷಣಾ ಆಯೋಗ ಅಂತ ಇದೆ. ಅವ್ರ ಕೆಲಸ ಏನು? ಅವ್ರು ಯಾಕೆ ಮೇಲಿಂದ ಭೇಟಿ ಕೊಡೋದಿಲ್ಲ? ಇದನ್ನ ಗಡಿ ಭಾಗದ ಕನ್ನಡಿಗರು ಕೇಳ್ತಾ ಇದ್ದಾರೆ. ಕರ್ನಾಟಕ ಗಡಿ ಸಂರಕ್ಷಣಾ ಆಯೋಗ ಅಂತ ಇದೆ, ಅದರೊಂದು ಪ್ರಾದೇಶಿಕ ಕಚೇರಿ ಬೆಳಗಾವಿ ಸುವರ್ಣಸೌಧದಲ್ಲಿ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಅದು ಆಗ್ತಾ ಇಲ್ಲ. ಗಡಿ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಧಾರ ಆಗಿದೆ. ಡಿಸೆಂಬರ್ 16ಕ್ಕೆ ನಾ ಮೆಂಬರ್ ಇದ್ದೇನೆ, ಗಡಿ ಪ್ರಾಧಿಕಾರದ ಮೆಂಬರ್ ಇದ್ದೇನೆ ನಾನು. ಅಲ್ಲಿ ನಿರ್ಧಾರ ಆಗಿದೆ, ಏನು ಸುವರ್ಣಸೌಧದಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಮಾಡ್ಬೇಕಂತೇಳಿ. ಆ ವಿಷಯದಲ್ಲೂ ಗಮನ ಹರಿಸ್ತಾ ಇಲ್ಲ. ಇದು ಜಾನ ಕಿವುಡೋ ಜಾನ ಮೌನೋ ನನಗೆ ತಿಳಿತಾ ಇಲ್ಲ. ಸರ್, ಇದು ಹೀಗೆ ಮುಂದುವರ್ಕೊಂಡು ಹೋದ್ರೆ ಇನ್ನಷ್ಟು ಮಟ್ಟಿಗೆ ಸಮಸ್ಯೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಪ್ರತಿ ಬಾರಿಯೂ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ನಿಮ್ಮಂಥ ಹಿರಿಯರು ಯಾವಾಗ್ಲೂ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಬೇಕು, ಮಲಗಿರುವಂಥ ಸರ್ಕಾರವನ್ನ ಬಡಿದೆಬ್ಬಿಸೋ ಕೆಲಸ ಮಾಡಬೇಕಾಗತ್ತೆ. ಸೊ ಯಾವಾಗ ಇದಕ್ಕೆ ಇತಿಶ್ರೀ ಆಗ್ತಾರೆ? ಸೊ ಇದೇ ಥರ ಆದರೆ ತೀರಾ ಕಷ್ಟ ಆಗೋದ್ರಿಂದ ನಿಮ್ಮ ನಡೆಗೇನು ಸರ್? ಮುಂದೆ ಯಾವ ರೀತಿಯಾಗಿ ಸರ್ಕಾರದ ಗಮನಕ್ಕೆ ತರಬೇಕು ಅಥವಾ ಇದಕ್ಕೆ ಒತ್ತಡ ಹೇರೋ ಕೆಲಸ? ಕರ್ನಾಟಕದ ಮಠಾಧೀಶರ ಜೊತೆ ಚರ್ಚೆ ಆಗ್ತಾ ಇದೆ, ಕನ್ನಡ ಸಂಘಟನೆಗಳು ಒಗ್ಗೂಡ್ತಾ ಇವೆ, ಅದು ಮಾಡ್ತೇವೆ. ಇವ್ರು ಸರ್ಕಾರದವ್ರು ನಿರ್ಲಕ್ಷ್ಯ ಮಾಡಿದ್ರು, ನಾವು ಸರ್ಕಾರ ಮೇಲೆ ಒತ್ತಡ ತರಲಿಕ್ಕೆ ಸರ್ಕಾರಕ್ಕೆ ಬಿಸಿ ಹಚ್ಚುವಂತ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ಗಡಿ ವಿಷಯದಲ್ಲಿ ಉತ್ತರ ಕರ್ನಾಟಕದ ಮಠಾಧೀಶರು ತಲೆಕೆಡಿಸಿಕೊಂಡಿದ್ದಾರೆ. ಆದ್ರಿಂದ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ.
ಸರ್, ಈಗ ಸಚಿವರ ನೇಮಕ ಅಂತ ನಾವು ಹೇಳ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೇನೆ ಈ ಹಿಂದೆ ಕೂಡ ಸಚಿವರು ಇದ್ರು ಕೆಲವು ವರ್ಷಗಳ ಹಿಂದೆ, 2018 ಅಂತ ಕಾಣುತ್ತೆ. ಸೊ ಆಗ ಯಾವ ತರದ ಕಾರ್ಯ ಆಗ್ತಾ ಇತ್ತು ಸರ್? ಆಗನಾದ್ರೂ ಒಂದು ಸಮಾಧಾನಕರವಾದಂತ ವಾತಾವರಣ ಇತ್ತ ಹೆಂಗೆ ಸರ್, ಅಥವಾ ನಾಮಕಾವಸ್ಥೆಗೆ ಮಾತ್ರ ನೇಮಕ ಆಗ್ತಿತ್ತ? ಆದಾಗ ಎಚ್ ಕೆ ಪಾಲ್ರು ಬೆಳಗಾವಿ ಬರ್ತಿದ್ರು, ರಾತ್ರಿ 10-11 ಫೋನ್ ಮಾಡ್ತಿದ್ರು, ನಮ್ಮ ಸಲಹೆ ಕೇಳ್ತಿದ್ರು. ಆಮೇಲೆ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಅಂತ ದಿವಂಗತ VS ಮಳಿಮಠ್ ಅಂತಿದ್ರು. ಅವ್ರು ಕೇರಳ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಇಡಾರದವರು. ಅವರು ಇವತ್ತು ಮೇಲ್ ಹಾಕಿದ್ರೆ ಮರುದಿವಸ ಬೆಳಿಗ್ಗೆ ಬಂದು ಬೆಳಗಾವಿ ಬಂದು ನಮ್ಮ ಕನ್ನಡ ಸಂಘಟನೆ ಸಭೆ ಮಾಡ್ತಿದ್ರು. ಯಾವಾಗ 2015-16 ಒಂದೇ ವರ್ಷ 2015-16 ತೀರ್ಕೊಂಡ್ರು ಅವರು. ಎಚ್ ಕೆ ಪಾಲ್ರು ರಾತ್ರಿ 10 ಗಂಟೆಗೆ ಮಾತಾಡ್ತಿದ್ರು, ಕೇಳ್ತಿದ್ರು, ಸಲಹೆ ಕೇಳ್ತಿದ್ರು. ಇಲ್ಲಿ ಅಧಿಕಾರಿಗಳ ಸಭೆ ಕರೆದು ವಾರ ಮಾಡ್ತಿದ್ರು. ಅದನ್ನ ಮಾಡೋರು ಯಾರೀಗ? 2018 ಅವ್ರ ಅವಧಿ 3 ವರ್ಷ ಮುಗಿದ ನಂತರ ಯಾವ ಸರ್ಕಾರ ಬಂತು? ಕುಮಾರಸ್ವಾಮಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು. ಆಮೇಲೆ ಅಲ್ಲಿ ಹೋಗಿ ಯಡಿಯೂರಪ್ಪ ಸರ್ಕಾರ ಬಂತು. ಯಡಿಯೂರಪ್ಪ ಹೋದ್ಮೇಲೆ ಬೊಮ್ಮಾಯಿ ಸರ್ಕಾರ ಬಂತು. ಆಮೇಲೆ ಪತ್ರಿಕಾ ಮತ್ತೆ ಸಿದ್ದರಾಮಯ್ಯ ಬಂದಿದ್ದಾರೆ. ಯಾಕೆ ನಿರ್ಲಕ್ಷ್ಯ? ನೀವು ಗಡಿ ನಾಡಿಲಿಗೆ ಬೆಳಗಾವಿ ಕೈ ಬಿಟ್ಬಿಡ್ರಿ. ನಾ ಬಹಿರಂಗವಾಗಿ ಹೇಳ್ತೇನೆ, ಬೆಳಗಾವಿ ಆಸೆ ಕೈ ಬಿಟ್ಬಿಡ್ರಪ್ಪ. ಬೆಳಗಾವಿ ಹೋಗೋದು ಅಂತ ಹೇಳ್ಬಿಟ್ರೆ ನೋಡೋಣ, ಹೋಗ್ಬಿಡ್ರಿ. ಒಮ್ಮೆ ಸುಪ್ರೀಂ ಕೋರ್ಟ್ನಾಗ ಏನೋ ಎಡವಟ್ಟಾದ್ರೂ ಅದು ಜವಾಬ್ದಾರಿ ಸಂಪೂರ್ಣ ಸರ್ಕಾರ ಹೊರಬೇಕಾಗತ್ತೆ. ನಮ್ ಜಿಲ್ಲೆ ರಾಜಕಾರಣ ಬಿಡಿ, ನೀವೇನ್ ಮಾಡ್ತಾ ಇದ್ರಿ? DCM CM ಕೂಡಿ ಬೆಂಗಳೂರಲ್ಲಿ ಕುತ್ಕೊಂಡು ನೀವ್ಯಾಕೆ ಮೀಟಿಂಗ್ ಕೇಳ್ತಾ ಇಲ್ಲ? ಇದೇ ಸಿದ್ದರಾಮಯ್ಯನವರು 2014 ಅಕ್ಟೋಬರ್ 10 ಬೆಂಗಳೂರು ವಿಧಾನಸೌಧದಲ್ಲಿ ಸಭೆ ಕರೆದಿದ್ರು. ಹೋಗಿದ್ದೆ. 120 ಮಂದಿ ಸಾಹಿತಿಗಳು, ಹೋರಾಟಗಾರರು, ಸುಪ್ರೀಂ ಕೋರ್ಟ್ ಎಲ್ಲರೂ ಭಾಗವಹಿಸಿದ್ರು 2014 ಅಕ್ಟೋಬರ್ 10. ಅಲ್ಲಿ ಏನ್ ತೀರ್ಮಾನ ಆಯ್ತು ಅದು ಇವ್ರ ಗಮನದಲ್ಲಿಲ್ಲ. ಸಿದ್ದರಾಮಯ್ಯವರವರಿಗೆ ಅದು ಏಜ್ ಫ್ಯಾಕ್ಟರು ಏನ್ ಮರೆಯೋ ಗೊತ್ತಿಲ್ಲ. ಅವಾಗ ಅವರೇ ಮಾಡಿದ್ರು ಇದನ್ನ, ಮೀಟಿಂಗ್ ಮಾಡಿ ಎಚ್ ಕೆ ಪಾಲ್ರ ನೇಮಕ ಮಾಡಿದ್ರು. ನಾವ್ ಹೇಳಿದಾಗ VS ಮಳಿಮಠ್ರ ನೇಮಕ ಮಾಡಿದ್ರು. ಗಡಿ ಸಂರಕ್ಷಣಾ ಆಯೋಗ ಅವಾಗ ಬಲಾಢ್ಯ ಆಗಿತ್ತು. ಈಗಿನ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಏನ್ ಬೆಳಗಾವಿ ಗಲಾಟೆ ಆದ್ರೂ ಅವ್ರು ರಿಯಾಕ್ಟ್ ಮಾಡ್ತಾ ಇಲ್ಲ. ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೇನೆ, ಒಮ್ಮೆ ಬಂದ್ರು ಅವರು. ಬೊಮ್ಮಾಯಿ ಸರ್ಕಾರದಾಗ ಅಪಾಯಿಂಟ್ಮೆಂಟ್ ಆಗೈತೆ ಅವ್ರದ್ದು. ಈಗ ಅವ್ರಿಗೆ ಅನೇಕ ರಿಕ್ವೆಸ್ಟ್ ಮಾಡಿದ್ವಿ, ಬೆಳಗಾವಿ ಬಂದು ಮೇಲೆ ಸಭೆ ಮಾಡ್ರಿ, ಅಧಿಕಾರಿಗಳ ಜೊತೆ ಮಾಡ್ರಿ, ಕನ್ನಡ ಸಂಘದ ಜೊತೆ ಮಾಡ್ರಿ ಅಂದ್ರೆ ಏನು ಆಗ್ತಾ ಇಲ್ಲ. ಇದು ಸಿದ್ದರಾಮಯ್ಯನವ್ರು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. TV5 ಜೊತೆಗೆ ಮಾತನಾಡಿದ್ದಕ್ಕೆ ಎಷ್ಟೊತ್ತು.